ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡಿದ್ರೆ ಟಿಕೆಟ್ ಇಟ್ಕೋಬೇಕಂತ್ರಪ್ಪ, ಇಟ್ಕೊಂಬಿಡಿ ಎಲ್ಲರೂ. ಯಾಕೆ ಅಂದರೆ ಹೈಕೋರ್ಟಲ್ಲಿ ಅದನ್ನು ಜಡ್ಜ್ಮೆಂಟ್ ಬಂದಾಗ ನೀವು ತೋರಿಸ್ಬಿಟ್ಟು ಕಾಸೆಲ್ಲ ವಾಪಸ್ ಇಸ್ಕೊಂಡ್ಬಿಡ್ಬೋದಂತೆ ಅಂತ ಈ ಸರ್ಕಾರ ಹೇಳ್ತಿದೆ. ಸರಿ ಅಂದರೆ ಅವರು ಬಂದರೆ ಆಮೇಲೆ ಟಿಕೆಟ್ ಇಲ್ಲ ಅನ್ಬೇಡಿ ಅನ್ನೋದಕ್ಕೆ ಅದನ್ನು ಹೇಳಿದ್ದಾರೆ. ಹಾಗಾಗಿ ಬೇಕಿದ್ದವ್ರು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್. ದೇಶದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ ಸಾವನ್ನಪ್ಪಿದಂತಹ ಮಕ್ಕಳ ಸಂಖ್ಯೆ 12ಕ್ಕೆ ಹೋಗಿದೆ. ಮಧ್ಯಪ್ರದೇಶದಲ್ಲಿ 9, ರಾಜಸ್ಥಾನದಲ್ಲಿ 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆದರೆ ಕಾಫ್ ಸಿರಪ್ನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಕೇಂದ್ರ ಔಷಧ ಗುಣಮಟ್ಟ ಸಂಸ್ಥೆ ಹೇಳ್ತಾ ಇದೆ. ನಮ್ಮ ಪರೀಕ್ಷೆಯಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ. ಆದರೆ ಮಕ್ಕಳ ಸಾವಿಗೆ ನಿಖರ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ತನಿಖೆ ಮುಂದುವರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲ, ಕೆಲವರು ಹೇಳ್ತಿದ್ದಾರೆ ಅದೇನೋ 40 ಟೆಸ್ಟ್ ಇತ್ತು, ಅದಕ್ಕೆ ಒಂದು ಪಾಸ್ ಆಗಿಲ್ಲ, ಅದು ಹೆಂಗೆ ವ್ಯಾಪಾರ ಮಾಡಿದ್ರು ಅದನ್ನು ಅಂತಾರೆ. ಇನ್ನು ಕೆಲವ್ರು ಅಂತಾರೆ ಅದ್ರಲ್ಲಿ ಯಾವುದೇ ಸಮಸ್ಯೆ ಇದ್ದಂಗೆ ಇಲ್ಲ ಅಂತಾರೆ. ಏನು ಮಾಡ್ಬೇಕು ನಾವು? ಏನಾದ್ರು ಒಂದು ಕರೆಕ್ಟಾಗಿ ಹೇಳ್ರಪ್ಪ, ಯಾವನಾರು ಒಬ್ಬ. ಯಾಕೆ ಸಾಯಿಸ್ತೀರಿ ಸುಮ್ಮನೆ ನಮ್ಮನ್ನು? ಈ ರಾಜ್ಯಗಳಿಗೆ ಮಾರ್ಗಸೂಚಿ ಕೂಡ ಕೊಟ್ಟಿದ್ದಾರೆ ಸರ್. 2 ವರ್ಷದ ಮಕ್ಕಳಿಗೆ ಕೊಡಬೇಡಿ ಕಾಫ್ ಸಿರಪ್. ಆಮೇಲೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಂತರ ಹೇಳ್ತಾರಪ್ಪ. ಆನ್ಲೈನ್ನಲ್ಲಿ ಅದೇನೋ ಗೇಮ್ ಮಾಡ್ತಿದ್ರಂತೆ. ಅಕ್ಷಯ್ ಕುಮಾರ್ ನಟ, ಅವರ ಪುತ್ರಿ 13 ವರ್ಷದ ಮಗಳು, ಅಪರಿಚಿತನೊಬ್ಬ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ವಿಡಿಯೋ ಗೇಮ್ ಮಾಡ್ತಿದ್ದಾಗ ನಿನ್ನ ಗಂಡ ಹೆಣ್ಣ ಅಂತ ಆ ಹುಡುಗಿ ಪಾಪ ನಾನು ಹೆಣ್ಣು ಅಂದ್ಯಾಳೆ. ತಕ್ಷಣ ಅವಳಿಗೆ ಬೆತ್ತಲೆ ಚಿತ್ರ ಕಳಿಸು, ಹಾಗೆ ಮಾಡು, ಹೀಗೆ ಮಾಡು ಅಂತೆಲ್ಲ ಮಾಡಿದಾನಂತೆ. ಆಮೇಲೆ ಅವಳು ಆಫ್ ಮಾಡಿದ್ಲಂತೆ. ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ದಾರೆ, ಅವ್ರು ಏನು ಕ್ರಮ ತೊಗೋಬೋದು ಅದು ತೊಗೊಂಡಿದ್ದಾರೆ. ಅದಕ್ಕೆ ಅವರು ಆ್ಯಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಇದು ಒಂಥರ ಇದೇನೆ ಸೈಬರ್ ಕ್ರೈಮೇ ಇದುವೇ. ಕೆಲವರು ಕ್ಲಾಸ್ ತಗೊಳ್ಳಿ, ಮಕ್ಕಳ ಕ್ಲಾಸ್ ಒಳ್ಳೆ ಐಡಿಯಾ ಆ್ಯಕ್ಚುಲಿ. ನನ್ನ ಪ್ರಕಾರ ಸೈಬರ್ ಕ್ರೈಮು ಮತ್ತು ಸೈಬರ್ ವಂಚನೆ ಯಾವುದನ್ನು ಚುಚ್ಕೋಬಾರ್ದು ಅಂತ. ಕಂಡಿದ್ದಕ್ಕೆಲ್ಲ ಚುಚ್ಕೊಂಡ್ಬಿಡುತ್ತವಲ್ಲ ಈ ಮಕ್ಕಳು, ಚುಚ್ಕೋಬೇಡಿ ಅಂತ. ಅದಕ್ಕೆ ಒಂದು ಕ್ಲಾಸ್ ಇಡೋದು ಒಳ್ಳೇದು, ಆ್ಯಕ್ಚುಲಿ ವೆರಿ ಗುಡ್ ನನ್ನ ಪ್ರಕಾರ. ಇಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ. ಆಮೇಲೆ ಎರಡನೇದು, ಸರ್ಕಾರಗಳು ಅಕ್ಷಯ್ ಕುಮಾರ್ ಅವರು ದೊಡ್ಡ ನಟ ಹೇಳೋ ತಕ್ಷಣ ಸೀರಿಯಸ್ಸು, ಸಾವಿರಾರು ಪೇರೆಂಟ್ಸ್ ಕಣ್ಣೀರು ಕೈ ತೊಳಿತಾ ಇದ್ದಾರೆ. ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ, ದೊಡ್ಡವ್ರು ಹೇಳಿದಾಗ ಕೇಳಿಸ್ಕೊಳ್ಳಿ. ಸರಿ, ಒಂದು ಕ್ಲಾಸ್ ಈಸ್ ಎ ಗುಡ್ ಐಡಿಯಾ. ಖ್ಯಾತ ಹಿರಿಯ ಪತ್ರಕರ್ತ ಪದ್ಮಭೂಷಣ TJS ಜಾರ್ಜ್ ನಿಧನರಾಗಿದ್ದಾರೆ. ಮೂಲತಃ ಕೇರಳದಲ್ಲಿ ಜನಿಸಿದ್ರು. ಆದರೆ ನಂತರ ಅವರು ತಮ್ಮ ವೃತ್ತಿ ಜೀವನವನ್ನು ಹಾಂಗ್ಕಾಂಗಲ್ಲಿ, ನಂತರ ಮುಂಬೈನಲ್ಲಿ, ನಂತರ ಬೆಂಗಳೂರಿನಲ್ಲಿ ಮತ್ತು ತಾನು ಸಂಬಂಧಪಟ್ಟಂತಹ ಸಂಸ್ಥೆಗಳಲ್ಲಿ ಇದ್ದಿದ್ದರಿಂದ ಹಲವಾರು ನಗರಗಳಿಗೆ ಹೋಗೋದು, ಅಲ್ಲಿ ಮಾಡೋದು ಎಲ್ಲನೂ ಚೆನ್ನೈ, ಹೈದ್ರಾಬಾದ್, ಕೇರಳ ಈ ಥರ ಎಲ್ಲ ಕಡೆಗೂ ಹೋಗ್ತಿದ್ರು, ಬರ್ತಿದ್ರು. ಇವತ್ತು ಸಂಜೆ 97 ವರ್ಷ ಜಾರ್ಜ್ಗೆ. ಇವತ್ತು ಸಂಜೆ ಬೆಂಗಳೂರಿನ ಭಾಳ ಜನಕ್ಕೆ ಜಾರ್ಜ್ ಯಾರು ಅನ್ನೋ ಪ್ರಶ್ನೆ ಇವತ್ತು ಉದ್ಭವ ಆಗ್ಬೋದು. ಯಾಕಂದರೆ ನಮ್ಮ ಥರ ಅವ್ರು ಟಿ ವಿಯಲ್ಲಿ ಕಾಣಿಸ್ಕೊಳ್ತಿದ್ದವರಲ್ಲ, ಅಥವಾ ಹೀರೋ ಅಲ್ಲ, ಅಥವಾ ಫಿಲಮಲ್ಲಿ ಪಾರ್ಟಿಸಿಪೇಟ್ ಮಾಡಿದವರಲ್ಲ, ಅಥವಾ ಅವಾರ್ಡ್ಗಳಿಗೆ ಬೆನ್ನಿಗೆ ಬಿದ್ದು ಹೋದವರಲ್ಲ, ಅಥವಾ ರಾಜಕಾರಣಿಗಳನ್ನು ಮೆಚ್ಚಿಸಲಿಕ್ಕೆ ಸದಾಕಾಲ ಹಿಂದೆ ಮುಂದೆ ಕಿಂತ ಕಿರಿಕಿರಿ ಮಾಡ್ಕೊಂಡು ನನಗೆ ಹಿರಿ 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 ಅಂತ ನಕ್ಕೊಂಡು ಓಡಾಡ್ತಿದ್ದವರಲ್ಲ. ಮುಲಾಜಿಗೆ ಬಿದ್ದುಬಿಟ್ಟು ಇದು ಏನು ಬೆಣ್ಣೆ ಹಚ್ತಿದ್ದವರಲ್ಲ. ಭಾಳ ಜನಕ್ಕೆ ಅನ್ನಿಸ್ತಿರ್ಬೋದು. ಒಂದೇ ಒಂದು ಕಾರಣ, ಹಿ ವಾಸ್ ಮೈ ಗುರು. ಅದಕ್ಕೋಸ್ಕರ ಇದು ವಿವರ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ ಮುಂದೆ. ಇಂಗ್ಲೀಷ್ ಪತ್ರಿಕೋದ್ಯಮ ಮೂಲತಃ ಅವ್ರದ್ದು ಎಲ್ಲನೂ. ಸಂಪಾದಕರಾದರು, ಲೇಖಕರಾಗಿದ್ದರು, ವಿಪರೀತ ಪುಸ್ತಕಗಳನ್ನು ಬರೆದ್ರು. ಪೊತೆನ್ ಜೋಸೆಫ್ದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಜಾರ್ಜ್ದು ಒನ್ ಗ್ರೇಟ್ ಬುಕ್ ಅಂತಂದರೆ ನನ್ನ ಪ್ರಕಾರ ಜರ್ನಲಿಸಮ್ದೊಂದು ಕೈಪಿಡಿ ಇತ್ತು, ಅದೊಂದು ಬೇರೆ. ಇನ್ನೊಂದು MS ಸುಬ್ಬಲಕ್ಷ್ಮಿಯವರ ಆತ್ಮಚರಿತ್ರೆಯನ್ನು ಬರೆದರು. ಜಾರ್ಜ್ ವಾಸ್ ಎ ಗ್ರೇಟ್ ಕನೈಸರ್ ಆಫ್ ಮ್ಯೂಸಿಕ್. ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ಕನ್ನು ಭಾಳ ಆನಂದ ಪಡ್ತಿದ್ದಂಥ ವ್ಯಕ್ತಿ. ಹಾಗಾಗಿ ಸುಬ್ಬಲಕ್ಷ್ಮಿಯವರದ್ದು ಆತ್ಮಕಥೆಯನ್ನು ಬರೆದರು ಜಾರ್ಜ್. ಒಂದು ರೀತಿ ನಮ್ಮ ಪತ್ರಿಕೋದ್ಯಮದಲ್ಲಿ ದಂತಕತೆ, ನಮ್ಮ ಪತ್ರಿಕೋದ್ಯಮದಲ್ಲಿ ನಾಟ್ ನೆಸಸರಿ ಸಾರ್ವಜನಿಕ ವಲಯದಲ್ಲಿ ಅಲ್ಲದೆ ಇರಬಹುದು. ಹಾಂ, ಮುಂಬೈನಲ್ಲಿ ಫ್ರೀ ಪ್ರೆಸ್ ಜರ್ನಲ್ನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ್ರು. ಮುಂಬೈನಲ್ಲಿ ಕೆಲಸ ಮಾಡ್ತಿದ್ದಾಗ ಹಿಸ್ ನೆಕ್ಸ್ಟ್ ಟೇಬಲ್ ವಾಸ್ ಬಾಳಾ ಠಾಕ್ರೆ. ಬಾಳಾ ಠಾಕ್ರೆ ಕಾರ್ಟೂನ್ ಬರೀತಾ ಇದ್ರು. ಬಾಳಾ ಠಾಕ್ರೆ ಇಸ್ ಬೇಸಿಕಲಿ ಎ ಕಾರ್ಟೂನಿಸ್ಟ್. ಕಾರ್ಟೂನ್ ಬರೀತಿದ್ರು ಜಾರ್ಜ್ ಪಕ್ಕದಲ್ಲಿ. ಬಾಳಾ ಠಾಕ್ರೆ ಜಾರ್ಜಿಗೆ ಕೊಟ್ಬಿಟ್ಟು ಹೋಗ್ತಿದ್ರಂತೆ. ಅಲ್ಲೆಲ್ಲ ಶಿವಾಜಿ ಮೈದಾನಕ್ಕೆ ಹೋಗ್ಬಿಟ್ಟು ಒಂದು ಭಾಷಣ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅರ್ಜೆಂಟ್ ಒಂದು ಅರ್ಧ ಗಂಟೆ ಅಂತ ಹೋಗೋರಂತೆ. ಆ್ಯಂಡ್ ಒನ್ಸ್ ಈ ಮೆಟ್ ಹಿಮ್ ಇನ್ ಏರ್ಪೋರ್ಟಲ್ಲಿ ಇದ್ದಕ್ಕಿದ್ದಂತೆ ಯಾವಾಗಲೂ. ಯಾಕಂದರೆ ಜಾರ್ಜು ರಾಜಕಾರಣಿಗಳಿಂದ ದೂರ ಇದ್ದವರು. ಭ್ರಷ್ಟತೆಯನ್ನು ಮೀರಿ ಪತ್ರಿಕೋದ್ಯಮವನ್ನು ಹೇಗೆ ಕಟ್ಕೋಬೋದು ಅಂತ ನಮಗೆಲ್ಲ ತೋರಿಸ್ತವ್ರು. ಎಂದೂ ಪಾಠ ಮಾಡಲಿಲ್ಲ ಅವ್ರು ನಮ್ಗಳಿಗೆ. ನೀವು ಹೀಗಿರ್ಬೋದು, ಹಾಗಿರ್ಬೋದು, ಇದು ಹೀಗೆ ಅಂತ. ಹೀಸ್ ಟು ಟಾಕ್. ನಾವು ಅದನ್ನು ಅರಗಿಸ್ಕೋಬೇಕಿತ್ತು ಅಷ್ಟೇ. ನಾವುಗಳು ನಮ್ಮ ಪುಣ್ಯ ನಾವು ಅರಗಿಸ್ಕೊಂಡಿದ್ದೀವಿ ಸ್ವಲ್ಪ. ಇವತ್ತು ನಮಗೆ
ವಿ ಡೋಂಟ್ ಕೇರ್ ಅನ್ನೋ ಮಟ್ಟಕ್ಕೆ ಯಾಕೆ ಇದ್ದೀವಿ ಅಂತಂದರೆ ಬಹುಶಃ ಅಲ್ಲಿಂದ ಬಂದಿರೋ ಒಂದು ಗುಣಗಳೇ ಇರಬಹುದು ನಮಗೆಲ್ಲ, ಆ ಇನ್ಫ್ಲೂಯೆನ್ಸ್ಗಳಿರ್ಬೋದು ನಮಗೆ. ವಿ ಡೋಂಟ್ ಕೇರ್, ಅದೇನಾಗುತ್ತೆ ನೋಡ್ಬಿಡ್ತೀವಿ ಅಂತ. ಪ್ರಶ್ನೆಗಳನ್ನು ಕೇಳೋದನ್ನು ಹೇಳ್ಕೊಟ್ರು. ಅಂದರೆ ಕೇಳಬೇಕು ಪತ್ರಕರ್ತ ಅನ್ನೋ ಒಂದು ಪ್ರಶ್ನೆ ಕೇಳದೇ ಇದ್ರಿಲ್ಲ. ಸುಮ್ಮನೆ ಅವನಿಗೆ ಲಾಭ ಆಗೋಂಗೆ, ಆ ರಾಜಕಾರಣಿಗೆ ಲಾಭ ಆಗೋಂಗೆ, ಸರ್ ಅದಂಗೆ ಸರ್ ಅಂತ ಒಂದು ಪ್ರಶ್ನೆ ಕೇಳೋದಿದೆಯಲ್ಲ, ಅದು PR ಕೆಲಸ ಅಂತ ಅವರು. ಅವನು ಏನೇನು ಹೇಳ್ತಿದ್ದಾನೆ ಅದೆಲ್ಲ ಪಬ್ಲಿಸಿಟಿ, ಅಡ್ವರ್ಟೈಸ್ಮೆಂಟ್. ಅವನು ಹೇಳದೇ ಇರೋದೇನಿದೆ ಅದು ಮಾತ್ರ ನ್ಯೂಸು. ಬಿ ಕೇರ್ಫುಲ್ ಅಂತ ಯಾವಾಗಲೂ. ಏನೋ ಜಾರ್ಜ್ ಅಲ್ಲಿಂದ ಹಾಂಗ್ಕಾಂಗಲ್ಲಿದ್ದರು. ಏಷ್ಯಾ ವೀಕನ್ನು ಸ್ಟಾರ್ಟ್ ಮಾಡಿದ್ರು. ಫಾರ್ ಎ ಲಾಂಗ್ ಟೈಮ್ ಹಿ ವಾಸ್ ಇನ್ ಹಾಂಗ್ಕಾಂಗ್. ಆಮೇಲೆ ಬೆಂಗಳೂರು 75-76 ಆಸುಪಾಸಿನಲ್ಲಿ ಇದಕ್ಕೆ ಬಂದರು, ಇಂಡಿಯಾಗೆ ಬಂದು ಎಮರ್ಜೆನ್ಸಿ ಟೈಮು ಇಂಡಿಯನ್ ಎಕ್ಸ್‌ಪ್ರೆಸ್ಸನ್ನು ಸೇರಿಕೊಂಡ್ರು. ದೀರ್ಘಕಾಲ ಅಲ್ಲೇ ಇದ್ದರು. ಕಳೆದ 5 ವರ್ಷದ ಹಿಂದೆನೂ ಅವ್ರು ಆಫೀಸ್ಗೆ ಹೋಗ್ತಾ ಇದ್ದರು, ಎಕ್ಸ್‌ಪ್ರೆಸ್ ಆಫೀಸ್ಗೆ ಹೋಗ್ಬಿಟ್ಟು ಬರ್ತಿದ್ರು. ಪಾಯಿಂಟ್ ಆಫ್ ವ್ಯೂ ಅಂತ ಒಂದು ಕಾಲಮನ್ನು ಬರಿತಾ ಇದ್ದರು. ಆ ಕಾಲಮಲ್ಲಿ ಯಾರಿಗೂ ಬಿಟ್ಟಿಲ್ಲ ಅವರು. ಈಗ ನನಗೆ ಭಾಳ ಜನ ಹೇಳ್ತಾರೆ 9 ಗಂಟೆಲ್ಲ ನಾವು ಯಾರಿಗೂ ಗಿರಾಕಿರಲ್ಲ, ಸಿಕ್ತವ್ರಿಗೆ ಬಾರಿಸಿ ಹೋಯ್ತಾ ಇರ್ತಾರಪ್ಪ ಅಂತ. ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾರಿಗೂ ಬಿಟ್ಟಿರೋದು ನನಗೆ ಗೊತ್ತೇ ಇಲ್ಲ. ಒಮ್ಮೆ ಜೈಲಲ್ಲಿತ್ತಾಗೆ ಒಂದು ತಮಾಷೆ ಮಾಡಿ ಬರೆದಿದ್ದಕ್ಕೆ ನಾವೆಲ್ಲ ಅಂದ್ಕೊಂಡ್ವಿ ಜಯಲಲಿತಾ ಕೋಪ ಮಾಡ್ಕೊಂಡು ಏನೇನು ಮಾಡ್ತಾಳೋ ಮೇಡಮ್ ಅಂದ್ಕೊಂಡಿದ್ವಿ. ಅವರೊಂದು ಕಾಗದ ಬರೆದಿದ್ದು ಜಾರ್ಜ್ಗೆ, ಭಾಳ ಅದ್ಭುತವಾಗಿತ್ತು. ನಾನು ಅಷ್ಟು ನಕ್ಕೇ ಇರಲಿಲ್ಲ, ನಾನು ಅಷ್ಟು ನಕ್ಕಿದ್ದೀನಿ, ಎಂಜಾಯ್ ಮಾಡಿದ್ದೀನಿ ನಿನ್ನ ಕಾಲಮ್ನ ಅಂತ. ಏನೋ ಜಾರ್ಜ್ ಯೂಸ್ ಟು ರೈಟ್. ಆ್ಯಂಡ್ ನನ್ನ ಫಾರ್ಚೂನ್ ಏನಿತ್ತು ಅಂತಂದರೆ, ಅಂದರೆ ನನ್ನ ಪುಣ್ಯ ಅದು, ನಾನು ಬಹುತೇಕ ಅವರ ಕಾಲಮ್ಗಳನ್ನು ಟ್ರಾನ್ಸ್ಲೇಟ್ ಮಾಡಿದವನು. ನಾನು 100 ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಒಂದು 66 ಮಾಡಿದ್ದೀನಿ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ಆ ಕಾಲಮ್ನೆಲ್ಲ ಕನ್ನಡಕ್ಕೆ. ಭಾಳ ಒಂದೊಂದು ಸರಿ ಬಂದು ಹೇಳೋರು, ಯಾರು ಟ್ರಾನ್ಸ್ಲೇಟ್ ಮಾಡಿದವರು ಈ ವಾರ ಅಂತಂದ್ರೆ ನಾನೇ ಅಂತಾನೆ. ಗಿರೀಶ್ ಕಾಲ್ಡ್ ಮೀ ಅಂತಾರೆ. ನಾವು ಯಾರೋ ಗಿರೀಶ್, ಓಕೆ ಸರ್, ಯಾರು ಸರ್ ಗಿರೀಶ್? ಗಿರೀಶ್ ಅದೇ ಯಾರು? ಗಿರೀಶ್ ಕಾರ್ನಾಡ್, ಹಿ ಕಾಲ್ಡ್ ಮೀ ಅಂತಾನೆ. ಆ ಥರ ಈ ಸಂಬಂಧಗಳು ಒಂಥರ ಭಾಳ ವಿಚಿತ್ರವಾದ ಲೆವೆಲ್ಸಲ್ಲಿತ್ತು. ಬಟ್ ಅವರು ತುಂಬ ಗೆಳೆಯರಿದ್ದರು ಅಂತ ಅಲ್ಲ, ಅತ್ಯಂತ ಯಂಗೆಸ್ಟ್ ಗೆಳೆಯರುಗಳು ಅಂದರೆ ನಾವೇ ಇರಬೇಕು. ಮೋಸ್ಟ್ಲಿ ನಮ್ಮಿಂದ ಕೆಳಕ್ಕೆ ಅವ್ರಿಗೆ ಇರಲಿಲ್ಲ ಗೆಳೆಯರು, ನಾವೇ ಇರಬೇಕು ಅತ್ಯಂತ ಯಂಗ್ ಗೆಳೆಯರುಗಳು ಅಂದರೆ. ಅಥವಾ ಮಾತಾಡೋಕೆ ಕೂತ್ಕೋತಿದ್ದು ನಮ್ಮ ಜೊತೆ ಅಂತಂದರೆ ಭಾಳ ವಿಚಿತ್ರ, ಭಾಳ ಡಿಫಿಕಲ್ಟ್ ಟು ಟಾಕ್, ಡಿಫಿಕಲ್ಟ್ ಟು ಅಡ್ಜಸ್ಟ್ ಕೂತ್ಕೊಂಡ ವ್ಯಕ್ತಿ ಜೊತೆ. ವಿಪರೀತವಾದ ಬುದ್ಧಿ, ವಿಪರೀತವಾದ ತಲೆ. ಎಷ್ಟು ಅಂತಂದರೆ ಹಿ ವಾಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಲಿಕ್ವೆನ್ಯೂ, ಸಿಂಗಪೂರ್ ಪ್ರೈಮ್ ಮಿನಿಸ್ಟರ್. ಸಿಂಗಪೂರ್ನ ಕಟ್ಟಿದವನು, ಸಿಂಗಪೂರ್ನ ಕಟ್ಟಿದಂಥ ಲಿಕ್ವೆನ್ಯೂ ಜಾರ್ಜಿಗೆ ಭಾಳ ಪರಿಚಯ. ಅಂಥ ಲಿಕ್ವೆನ್ಯೂ ಮೇಲೆ ಜಾರ್ಜ್ ಒಂದು ಬುಕ್ ಬರೀತಾರೆ. ಅದನ್ನು ಆ ಪ್ರೈಮ್ ಮಿನಿಸ್ಟ್ರು ಬ್ಯಾನ್ ಮಾಡ್ತಾನೆ. ಮೈ ಫ್ರೆಂಡ್ ಜಾರ್ಜ್ ಹ್ಯಾಸ್ ರಿಟರ್ನ್ ಬಟ್ ಹಿ ಹ್ಯಾಸ್ ಕ್ರಿಟಿಸೈಸ್ಡ್ ಮೀನ್ಬಿಟ್ಟು ಬ್ಯಾನ್ ಮಾಡಿಬಿಡ್ತಾರೆ ಪುಸ್ತಕನ. ಆ ಕಾರಣಕ್ಕೆ ಜಾರ್ಜ್ಗೆ ಹೆದರಿಸ್ತಾರೆ. ಜಾರ್ಜು ಜೀವನ ಪೂರ್ತಿ ಅಲ್ಲಿಂದ 25 ವರ್ಷ, 26, 27 ವರ್ಷ ಭಾಳ ಪ್ರಯತ್ನ ಪಟ್ಟೆ ನಾನು ಕರ್ಕೊಂಡು ಹೋಗೋಕ್ಕೆ ಒಪ್ಪಲಿಲ್ಲ. ಹಿ ಡಿಡ್ ನಾಟ್ ಗೋ ಟು ಸಿಂಗಪೂರ್ ಬಿಕಾಸ್ ಹಿ ಆಲ್ವೇಸ್ ಫೆಲ್ಟ್ ನನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅಲ್ಲಿಂದ. ಹಾಗೆ ಪಕ್ಕದ ಮಲೇಷಿಯಲ್ಲಿ ಮಹಾತೀರ್ ಫ್ರೆಂಡು, ಮಹಾತೀರ್ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಮಲೇಷಿಯಾ. ಮಹಾತೀರ್ ವಾಸ್ ಹಿಸ್ ಫ್ರೆಂಡ್, ವೆರಿ ವೆಲ್ ನೋನ್ ಅವ್ರಿಗೆ. ನಾನು ಕೋಲಾಲಂಪುರ್ಲಿದ್ದೀನಿ ಅಂತಂದಾಗ ನನಗಂದ್ರು ವುಡ್ ಯು ಲೈಕ್ ಟು ಮೀಟ್ ಮಹಾತೀರ್ ದೇರ್ ಅಂತ. ಹಾಗೆ ಆದರೆ ತನಗೆ ಈ ಪರಿಚಯಗಳನ್ನು ಗೊತ್ತು ಅನ್ನೋದನ್ನು ಎಲ್ಲೂ ತೋರಿಸ್ತಿರ್ಲಿಲ್ಲ, ಎಲ್ಲೂ ಅದನ್ನು ಒಂದು ಅಧಿಕಾರವಾಗಿ ಬಳಸ್ಕೋತಿರ್ಲಿಲ್ಲ. ಈಗಿನ ಬಹಳ ಪತ್ರಕರ್ತರು ಅದನ್ನು ಬಳಸ್ಕೊಳ್ಳೋ ಚಾನ್ಸಸ್ ಇದೆ, ಬಳಸ್ಕೋತಾರೆ. ಸ್ಥಾಪಿತ ಸಾಮ್ರಾಜ್ಯದಿಂದ, ಪ್ರಭುತ್ವದಿಂದ ನನಗೇನು ಲಾಭ ಆಗಬೇಕು ಅನ್ನೋದಕ್ಕೆ ಕಾಯ್ತಾ ಇರ್ತಾರೆ. ಜಾರ್ಜ್ ಡಿಡ್ ನಾಟ್ ವೆಯ್ಟ್ ಫಾರ್ ಇಟ್, ಹಿ ಡಿಡ್ಂಟ್ ಈವನ್ ಕೇರ್. ಐ ರಿಮೆಂಬರ್ ಒನ್ ಡೇ ಹಿ ಟೋಲ್ಡ್ ದ ಚೀಫ್ ಮಿನಿಸ್ಟರ್, ಅವರಿಲ್ಲ, ಪ್ರಶ್ನೆ ಬೇರೆ. ಈಗ ಅವರೇನೋ ತುಂಬ ಜನ ಪೊಲೀಸ್ನವನು ಸುತ್ತಮುತ್ತ ಇಟ್ಕೋತಿದ್ರು ಅನ್ನೋ ಕಾರಣಕ್ಕೆ, ಹೇ ಮಿಸ್ಟರ್ ಅವ್ರ ಹೆಸರು ಹೇಳ್ಬಿಟ್ಟು, ಹೂ ವಿಲ್ ವೇಸ್ಟ್ ಬುಲೆಟ್ ಆನ್ ಯು ಅಂತ ಕೇಳಿದ್ರು. ನಿನ್ನ ಮೇಲೆ ಯಾರು ಬುಲೆಟನ್ನು ವೇಸ್ಟ್ ಮಾಡ್ತಾರೆ ಕೇಳಿದ್ರು. ಹಿ ವಾಸ್ ನೋ ನಾನ್ ಸೆನ್ಸ್ ಆ ವಿಚಾರದಲ್ಲಿ. ಎನಿಯೋ ಇವತ್ತು ಹಿ ಹ್ಯಾಸ್ ಡೈಡ್. ಹಿ ಮೇಡ್ ಮೀ ಎಡಿಟರ್, ಒನ್ ಮ್ಯಾನ್ ಹೂ ವಾಸ್ ಒನ್ ಆಫ್ ದ ಮ್ಯಾನ್ ರೆಸ್ಪಾನ್ಸಿಬಲ್. ನನ್ನ ಜರ್ನಲಿಸಮ್ ಲೈಫಲ್ಲಿ 4 ಜನ ಅತ್ಯಂತ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ. ಸಚ್ಚಿದಾನಂದ ಮೂರ್ತಿ ಆಫ್ ದ ವೀಕ್ ಹೋಗಾಯಿತು, YNK ನನ್ನ ಎಡಿಟರ್ ಆಗಿದ್ದವರು ಹೋಗಾಯಿತು, ಸತ್ಯ ಎಗೈನ್ ನನ್ನ ಸಂಪಾದಕರಾಗಿದ್ದವರು ಮತ್ತು ನನ್ನನ್ನು ಕನ್ನಡಪ್ರಭಕ್ಕೆ ಸೇರಿಸಿದವರು ಹೋಗಾಯಿತು. ನನ್ನ ಕನ್ನಡಪ್ರಭದಲ್ಲಿ ಅಷ್ಟು ಯಂಗ್ ಏಜಲ್ಲಿ ಸಂಪಾದಕನಾಗಿ ಮಾಡೋದಕ್ಕೆ ಕಾರಣ ಆಗಿದ್ದಂಥ ಜಾರ್ಜು ಹೋಗಾಯಿತು ಅಷ್ಟೆ. ಎಸ್,
ಕಲ್ಯಾಣ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಅವಾಂತರಗಳು, ರೈತರ ಬೆಳೆ ಹಾನಿಯಾಗಿದೆ, ಮನೆಗಳನ್ನು ಕಳ್ಕೊಂಡಿದ್ದಾರೆ. ಸದ್ಯ ಅವಶ್ಯಕತೆ ಬಿದ್ದರೆ ದೆಹಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಮೀಟ್ ಮಾಡಿ ಪರಿಹಾರದ ಮನವಿ ಮಾಡ್ತೀನಿ ಅಂತ ದೇವೇಗೌಡರು ಹೇಳಿದ್ದಾರೆ. ಇನ್ನು ಸಿಎಂ ವೈಮಾನಿಕ ಸಮೀಕ್ಷೆಯ ಬಳಿಕ ಅಶೋಕ್ ಅವರು ಕೂಡ ಹೋಗಿದ್ರು. ಆನಂತರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅದಕ್ಕೆ ಸಿಎಂ ಏನೋ ಅವ್ರನ್ನ ಏಕವಚನದಲ್ಲಿ ಬೈದ್ರಂತೆ. RSS ಬರ್ಕೊಟ್ಟಿದ್ದನ್ನು ಓದ್ತಾರೆ, ಇವ್ರಿಗೇನು ಗೊತ್ತು ಅಂತ ಕೇಳಿದ್ದಾರೆ ಸರ್. RSS ಅವೆಲ್ಲ ಬರ್ಕೊಡಲ್ರಿ. ರಾಹುಲ್ ಗಾಂಧಿ ಬರ್ಕೊಟ್ಟಿದ್ದು ಓದ್ತಾರಂತ ಸಿದ್ದರಾಮಯ್ಯ ಹೇಳಿದ್ರೆ ಅದಕ್ಕೆ ನೀವು ಒಬ್ಬರೇ ಬುದ್ಧಿವಂತರ ಹಂಗಾರೆ, ಬೇರೆಯವ್ರೆಲ್ಲ ಬಕ್ರಾಗಳ? ಓಹ್, ಪರವಾಗಿಲ್ಲ, ಎಲ್ಲ ಹೋದ್ರು RSS ಬರೀ ಅದೇನೆ. ಈ ಸಿದ್ದರಾಮಯ್ಯ ಬರ್ಕೊ ಹಂಗಾರೆ ರಾಹುಲ್ ಗಾಂಧಿ ಬರ್ಕೊಟ್ಟಿದ್ದೆ ಓದೋದು ಸಿದ್ದರಾಮಯ್ಯ, ಪೆದ್ರು ಸಿದ್ದರಾಮಯ್ಯ ಅನ್ಬಿಡದ? ನೀವು ಒಬ್ಬರೇ ಬುದ್ಧಿವಂತರು, ಮಿಕ್ಕದವ್ರೆಲ್ಲ ಬಕ್ರಾಗಳು. ಆಂಧ್ರ ಪ್ರದೇಶದ ಓಬಳಾಪುರಂ ಗಣಿ ಕಂಪನಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದೆ. ಗಡಿಯೆಲ್ಲ ಏನಾಗಿದೆ ಚೆಕ್ ಮಾಡಿ ಅಂತ 3 ತಿಂಗಳಲ್ಲಿ ವರದಿ ಕೇಳಿದ್ದಾರೆ. ತಮಿಳ್ನಾಡಲ್ಲಿ ಹೈಕೋರ್ಟು ಅಲ್ಲಿ CBI ಕೊಟ್ಟಿಲ್ಲ, ಒಂದು SIT ಮಾಡಿದೆ. ಬಟ್ ಎಲ್ಲರಿಗೂ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಲಾಸನ್ನು, ಸರ್ಕಾರದವ್ರಿಗೆ, TVKನವ್ರಿಗೆ, ಆ ಪಾರ್ಟಿನವ್ರಿಗೆ, ಎಲ್ಲರಿಗೂ. ಒಬ್ಬರಿಗೂ ಜವಾಬ್ದಾರಿನೇ ಇಲ್ಲ ನಿಮಗೆ ಅಂತ. ಧರ್ಮಸ್ಥಳದ ಪ್ರಕರಣದಲ್ಲಿ ಅದಾವ ಯೂಟ್ಯೂಬರ್ಗಳನ್ನೆಲ್ಲ ಮತ್ತೆ ಕರೀತಿದ್ದಾರಂತೆ. ಯಾರು? ಟೈಮ್ ಪಾಸ್ ಗಿರಾಕಿಗಳ? ಟೈಮ್ ಪಾಸ್ ಗಿರಾಕಿಗಳು. ಓ ಹೌದಾ? ವೆರಿ ಗುಡ್ ವೆರಿ ಗುಡ್. ಇವ್ರಿಗೆ ಟೈಮ್ ಪಾಸ್ ಗಿರಾಕಿಯ ವೀರರು ಅಂತೇಳಿ ಇವ್ರಿಗೊಂದು ಅವಾರ್ಡ್ ಕೊಡಬೇಕು ಎಲ್ಲ ಮುಗಿಸಿದ ಮೇಲೆ. ಹಾಂ, ಇನ್ನು ಆಮೇಲೆ ಅದು ಯೋಗ್ಯತೆ ಇಲ್ಲ, ಇನ್ನು ಹೆಚ್ಚಿನ ನ್ಯೂಸು, ಅದಕ್ಕೆ ಅದು ಮುಗೀತು ಅಲ್ಲಿಗೆ. ನೆಕ್ಸ್ಟ್, ದಶಕದ ಹಿಂದೆ ರಾಜಕಾರಣದಲ್ಲಿ ಭಾಳ ಕೋಲಾಹಲ ಎಬ್ಸಿತ್ತು ವಿದ್ಯಾರ್ಥಿ ಯಲ್ಲಾಲಿಂಗನ ಕೊಲೆ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟಿದ್ದು 9 ಜನ ಆರೋಪಿಗಳನ್ನು ನಿರಪರಾಧಿಗಳು ಅಂತ ನ್ಯಾಯಾಲಯ ಹೇಳಿಬಿಟ್ಟಿದೆ. 24ನೇ ತಾರೀಕು ಅಂತಿಮ ವಿಚಾರಣೆ ನಡೆದಿತ್ತು. ಅವ್ರ ಸಹೋದರನೇ ಅದು ಆತ್ಮಹತ್ಯೆ ಅಂತೇನೋ ಹೇಳ್ಬಿಟ್ಟಿದ್ದಂತೆ. ತಾಯಿ ಮಾತ್ರ ನನಗೆ ಭಯ ಆಗ್ತಿದೆ ಆರೋಪಿಗಳು ಖುಲಾಸೆಯಾಗಿರೋದ್ರಿಂದ, ನನ್ನ ಮಗನ ಕೊಲೆ ಮಾಡಿದ್ದ ಹನುಮೇಶ್ ನಾಯಕ್ ಅಂತ ಯಾರ ಮೇಲೋ ಹೇಳಿದ್ದಾರೆ. ಓಕೆ, ಶಿ ಆ್ಯಸ್ ಎ ಮದರ್ ಹೇಳ್ತಿದ್ದಾಳೆ ಅಂದರೆ ಸರ್ಕಾರ ಅಪೀಲ್ ಹೋಗಿ ಹಂಗಾರೆ ನೋಡೋಣ ಏನಾಗುತ್ತೆ ಅಂತ.